ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ನನ್ನ ಮಗನು ಜರ್ನಿ ಮಾಡ್ತಾ ಇದ್ವಿ 350 400 ಕಿಲೋಮೀಟರ್. ಈ ಜರ್ನಿಯಲ್ಲೇ ನಾವು ಹೋಗೋ ದಾರಿಯಲ್ಲಿ ದೇವಸ್ಥಾನ ಆಗಿರ್ಬೋದು ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ನೋಡೋಣ. ಸರ್ಜಾಪುರ ರೋಡು ಇಟ್ಟಂಗೂರು ಅಂತ, ಅಲ್ಲಿ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ ಇದೆ. ಮದುವೆಗಳು ಕಾರ್ಯಕ್ರಮಗಳೆಲ್ಲ ನಡೀತದೆ. ಚೆನ್ನಾಗಿದೆ ಪ್ಲೇಸ್. ಹೆಂಗಿದೆ ಅಂತ ನೋಡಿ. ಹಂಗೆ ಇನ್ನು ಸ್ವಲ್ಪ ಮುಂದೆ ಶಿವ ಟೆಂಪಲ್ಲು ಹೆಂಗಿದೆ ಅಂದರೆ ನೋಡೋಕ್ಕೆ ಸೂಪರಾಗಿದೆ. 2 ಕಣ್ಣೇ ಸಾಲಲ್ಲ ನೋಡಿ ಹೆಂಗಿದೆ ಅಂತ. ईश नरेश परेश महेश विलेशय भूषण भो साम्ब सदा शिव शम्भो शङ्कर शरणं मे तव चरणयुगम्। उमया दिव्य सुमङ्गल विग्रहया लिङ्गित वामाङ्ग विभो साम्ब सदा शिव शम्भो शङ्कर शरणं मे तव चरणयुगम्। दूरीकुरु मामज्ञमनाथं दूरीकुरु मे दुरितं भो साम्ब सदा शिव शम्भो शङ्कर शरणं मे तव चरणयुगम्। शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय। ಫ್ರೆಂಡ್ಸ್, ಕೇಳಿಸ್ತಾ ಇದೆಯಾ? ಇಲ್ಲಿ ನಾಯಿ ಮರಿಗಳು ಏನೋ ಕಿರ್ಚ್ತಾ ಇದೆ. ಎಲ್ಲಿದೆ ಅಂತ ನೋಡೋಣ. श्रीयाञ्जनेयं प्रसन्नाञ्जनेयं प्रभादिव्यकायं प्रकीर्तिप्रदायं प्रभादिव्यकायं प्रकीर्तिप्रदायम्। ಅದು ಮೇಲೆ ಬಂತು ಫ್ಲೇವರು. ಸ್ವಲ್ಪ ಮುಂದೆ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ. ಆ ವಿಡಿಯೋದಲ್ಲೇ ಒಂದು ಬಟರ್ಫ್ಲೈ ಮೂವ್ ಆಗೈತೆ ನೋಡಿ ಹೆಂಗಿದೆ ಅಂತ. श्रीयाञ्जनेयं प्रसन्नाञ्जनेयं प्रभादिव्यकायं प्रकीर्तिप्रदायं भजे वायुपुत्रं भजे बालगात्रं भजेऽहं पवित्रं भजे सूर्यमित्रं भजे रुद्ररूपं भजे ब्रह्म।
ಮಧ್ಯಾಹ್ನ ಆಯಿತು ಊಟದ ಟೈಮು. ತಳ್ಳಿಗೆ ಹೋಗೋಣ, ಅಲ್ಲಿ ನಮ್ಮ ಅಕ್ಕ ಇದ್ದಾರೆ, ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾರೆ, ಮಟನ್ ಊಟ ಕೂಡ ಮಾಡ್ತಾರೆ. ಹಾಗೆ ನಮ್ಮ ತಾಯಿ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ಕೊಂಡು ಎಲ್ಲನೂ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗೋದಂತ ನೀವು ನೋಡಿ. ಮಟನ್ ಊಟ ನಮ್ಮ ಅಕ್ಕ ಮಾಡಿದ್ದಾರೆ, ಸೂಪರಾಗಿದೆ. ಹಂಗೆ ನಮ್ಮ ತಾಯಿನ ಮಾತಾಡಿಸ್ಕೊಂಡು ಅವ್ರ ಜೊತೆ ಊಟ ಮಾಡೋದು ಅಂದರೆ ಸೂಪರಾಗಿರ್ತದೆ. ಶ್ರೇಷ್ಠ ಹೆಂಗಿದೆ ಊಟ? ಚೆನ್ನಾಗಿದೆ ಸೂಪರ್ ಆಗಿದೆ. ಮಮ್ಮಿ ಹೆಂಗಿದೆ ಊಟ? ಚೆನ್ನಾಗಿದೆ. ಸೂಪರಾಗಿದೆ. ಮುದ್ದೆ ಚೆನ್ನಾಗಿರ್ತದೆ. ಇದೇ ಹೋಟೆಲ್ಲು, ಇಲ್ಲಿ ನೈಟೆಲ್ಲ ಸ್ಟೇ ಮಾಡ್ಬೋದು. ಮತ್ತು ನೈಟ್ ಕ್ಲೈಮೇಟು ಪ್ರತಿಯೊಂದು ಚೆನ್ನಾಗಿರ್ತದೆ. ಇಲ್ಲಿ ಬಿಯರ್ ಗಿಯರೆಲ್ಲ ಚೆನ್ನಾಗಿ ಸಿಗುತ್ತೆ, ಸ್ಟೇ ಮಾಡ್ಬೋದು. ನೈಟಲ್ಲಿ ಮಾತ್ರ ಕ್ಲೈಮೇಟ್ ಸೂಪರಾಗಿರ್ತದೆ. ನೋಡಿ ಇದೆ ಹೋಟೆಲೆಲ್ಲ ಇದೆ, ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಏನು ಅಂತ. ನನಗಂತೂ ಖುಷಿ ಆಯಿತು. ಇದು ಪುಸ್ತರ್ ಅಂದರೆ ನನಗೆ ಭಯ ಆಯಿತು, ಆದ್ರೂ ಎಂಜಾಯ್ ಮಾಡಿದೆ, ಸೂಪರಾಗಿತ್ತು. ಥ್ಯಾಂಕ್ ಯು ಸರ್. ಇವಾಗ ಇಲ್ಲಿ ಎಷ್ಟು ಜನ ಬರ್ತಾರಮ್ಮ? ಡೈಲಿ ಬರ್ತಾರೆ ಸರ್. ಡೈಲಿ ಬರ್ತಾರೆ. ಏನು ಫಾಲೋ ಮಾಡಲ್ಲ ಇದರಲ್ಲಿ? ಏನು ಕೆಳಗಡೆ ಎಷ್ಟಿದೆ ಅಮ್ಮ? ಒಂದು 10ರಿಂದ 15 ಅಡಿ ಆಳಾಗಿದೆ. 15 ಅಡಿ ಇದೆ. ಅದ್ರಾಗ ಮತ್ತೆ ಏನು ತೊಂದರೆ ಆಗಲ್ಲ, ಏನು ಯಾರಿಗೂ ತೊಂದರೆ ಆಗಲ್ಲ. ಸೇಫ್ಟಿ ಇದೆ ಅಂದರೆ ಒಳ್ಳೆ ಎಂಜಾಯ್ಮೆಂಟ್ ಇದೆ. ಹಾಂ ಸರ್. ಆದರೆ ಕಾಲ್ಗಳು ಮಾತ್ರ ನೋವು ಜಾಸ್ತಿ ಬರುತ್ತೆ. ಪೆಡಲ್ ಕೊಟ್ಟಿದ್ದಾರಲ್ಲ, ಆ ಪೆಡಲ್ ತೋರ್ಸಪ್ಪಲ್ಲೇ ನೋಡಿ, ಪೆಡಲ್ ಕೊಟ್ಟಿದ್ದಾರಲ್ಲ, ಅದರಿಂದ ಸ್ವಲ್ಪ ಟೈರ್ಡ್ ಆಗುತ್ತೆ. ಅಷ್ಟು ಬಿಟ್ಟರೆ ಖುಷಿ ಆಯ್ತು, ನಮಗಂತೂ ಖುಷಿ ಆಯಿತು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ ನಮ್ಮ ಇನ್ನೊಂದು ಸರಿ ಫ್ಯಾಮಿಲಿ ಬನ್ನಿ ಸರ್, ಬರ್ತೀವಿ. ಬನ್ನಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, 300 ಸ್ಟೆಪ್ಸ್ ಇದೆ. ಇಳಿಬೇಕಂದ್ರೆ 300 ಸ್ಟೆಪ್ಸು, ಹತ್ತೋಗ್ಬೇಕಂದ್ರೆ 300 ಸ್ಟೆಪ್ಸು. ಕೆಳಗಡೆನೆ ಸೂಪರಾಗಿರ್ತದೆ ನೋಡೋಕ್ಕೆಲ್ಲ. ಬನ್ನಿ ನೋಡೋಣ.
ಇದೆ. ಮಳೆಗಾಲದಲ್ಲಿ ಸೂಪರಾಗಿರ್ತದೆ, ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ನೀರು ಅದು ಮೇಲಿಂದ ಬರುತ್ತೆ, ಸೂಪರಾಗಿದೆ. ಈ ಗಂಟೆ ನೀರು ಇರ್ತದೆ, ಚೆನ್ನಾಗಿದೆ. ಒಳ್ಳೆ ಕ್ಲೈಮೇಟು, ಒಳ್ಳೆ ಇದು. ಮಳೆಗಾಲದಲ್ಲಿ ಸೂಪರಾಗಿರ್ತದೆ. ನಾವು ಇವತ್ತು ಸೂಪರಾಗಿ ಎಂಜಾಯ್ ಮಾಡಿದ್ರೆ ನಾವು ಮತ್ತು ನಮ್ಮ ಮಗನು. ನೀವು ಇದೇ ಥರ ಬಂದ್ರೂ ಸೂಪರಾಗಿರ್ತದೆ. ಒಂದ್ಸಲ ಬನ್ನಿ ಮುತ್ತೇಲ್ಮಡಕ್ಕೆ, ಒಂದ್ಸಲ ನೋಡಿ, ಒಳ್ಳೆ ಚೆನ್ನಾಗಿರ್ತದೆ. ಸೊ ಜರ್ನಿ ಮುಗಿಸ್ಕೊಂಡು ನಾನು